ಈ ವಿಡಿಯೋದಲ್ಲಿ ಈ ಊರಿನ ಹೆಣ್ಣು ಮಕ್ಕಳು ದೇವಿಗೆ ಪ್ರಸಾದದ ಸೇವೆ ಮಾಡುವಾಗ ಅವರುಗಳು ದೇವಿಯ ಮಹಿಮೆ, ಜಾತ್ರೆಗೆ ಅವರು ಮಾಡಿದ ಸೇವೆ, ದೇವಿಯ ಪವಾಡಗಳ ಬಗ್ಗೆ ನಮ್ಮ ಜೊತೆ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಏನು ಎಂದು ತಿಳಿಯೋಣ ಬನ್ನಿ. ಸಣ್ಣ ಹಳ್ಳಿ ಆದ್ರೂ ನಾವು ಜಾತ್ರೆ ಚೆನ್ನಾಗಿ ಮಾಡ್ಕೊಂಡೀವಿ. ನಮ್ಮ ಬಂದ ಬಳಗೆಲ್ಲ ಕೂಡಿಸ್ಕೊಂಡ, ನಮ್ಮ ಹಿರಿಯರು ಕೂಡಿಸ್ಕೊಂಡ. ಯಾಕಂದ್ರೆ ನಾವು 15 ದಿವಸದಲ್ಲಿ ನಾವು ಈಗ 9 ದಿವಸದ ಒಂದು ಅನ್ನ ಪ್ರಸಾದ ಅಂತೇಳಿ ಜನಸಂಖ್ಯೆಗೆ ಅದನ್ನೂ ಇಟ್ಕೊಂಡೀವಿ. ಮತ್ತು ಅಮ್ಮನ ತರಬೇಕಾದ್ರೆ ಕಾರ್ಯಕ್ರಮ ಅದನ್ನೂ ನಾವು ಚೆಂದ ಮಾಡ್ಕೊಂಡೀವಿ. ಒಂದು ಗುರು ಹಿರಿಯರದಿಂದ, ಯಾಕಂದ್ರೆ ಗುರು ಮಹಾತ್ಮಾದಿಂದ ಅವ್ರನ್ನೂ ಕರೆಸಿ ನಾವು ಚೆಂದ ಮಾಡ್ಕೊಂಡೀವಿ. ನಮ್ಮ ಜಾತ್ರೆ ಮಾತ್ರ ಎಲ್ಲ ಕಡೆ ಬೆಳಕು ಹೋಗೈತ್ರಿ. ಒಂದು ಏನು ಕೊರತೆ ಬಂದಿಲ್ಲ. ಯಾವ ತರ ನೀವು ನಿಮ್ಮ ಒಂದು ಜಾತ್ರೆ ಸಡಗರ ಹೇಗ್ ಮಾಡಿದ್ರಿ? ಹಬ್ಬನ ಹೆಂಗ್ ಆಚರಿಸ್ರಿ? ಹಬ್ಬ ಹೆಂಗೆ ಆಚರಿಸ್ತೀವಿ ಅಂದ್ರೆ ಕುಂಗದ ಕೊಡದಿಂದ ತೊಗೊಂಡಿವು, ದೇವತೆಯರದಿಂದ ಒಂದು ದೇವಿ ಸಂಗ್ರಾಮದಿಂದ ಅದನ್ನು ತೊಗೊಂಡಿವು, ಮುತ್ತೋದ್ಯರ ಆರತಿದಿಂದ, ಊರ ಜನಸಂಖ್ಯೆದ ಹೆಣ್ಣು ಮಕ್ಕಳದಿಂದ, ಒಂದು ಕಿರಿಯರದಿಂದ, ಸಣ್ಣ ಮಕ್ಕಳದಿಂದ ಆರತಿ ಸಂಭ್ರಮದಿಂದ ತೊಗೊಂಡಿವು. ಅಲ್ಲಿಂದ ದೊಡ್ಡ ಮಾಲಿಗಳು ತೊಗೊಂಡು ಮತ್ತು ಒಂದು ಅದೇ ಏನಂತಾರ ಅದಕ್ಕೆ ಹಬ್ಬ ಹೂವು ಮಾಲಿ ಕಟ್ಟಿಕೊಡೋದಾತು. ಅಲ್ಲಿಂದ ಒಂದು ಕಡಬದ ಸಂಗ್ರಾಮದಿಂದ ಆಯ್ತು, ಒಂದು ಹೊರಗೆ ಎಡಿ ಮಾಡಿ ಕಸಿಂದ ಯಾರೋ ಒಂದು ಮಕ್ಕಳ ಮರಿದಿಂದ, ಒಂದು ಹಿರಿಯರ್ಕಿರ ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ಇಂಥ ನಡು ವಯಸ್ಸವ್ರದಿಂದ ಹಿಡ್ಕೊಂಡು ಅಡುಗೆ ಮಾಡಿ ಮಕ್ಕಳಿಗೆ ನೀಡೋದಾತು. ಒಂದು ದೊಡ್ಡವ್ರು ಸಣ್ಣವ್ರದಿಂದ ಹಿಡ್ಕೊಂಡು ನಂದು ನಿಂದು ಭೇದ ಭಾವನೆ ಇಲ್ಲ. ಇಲ್ಲಿ ಎಲ್ಲ ದೇವರು ತಾಪನ ಆಗಬೇಕಾದ್ರೆ ಕಳಸದಿಂದ ಹಿಡ್ಕೊಂಡು, ದೇವ್ರ ತಾಪನದಿಂದ ಹಿಡ್ಕೊಂಡು ಒಂದು ಯಾವತ್ತರದ ಒಂದು ಕಡ್ಡಿಗೆ ಏನು ಪರಕಿಲ್ಲ ನಮ್ಗೆ. ಎಲ್ಲ ಕರೆಕ್ಟ ನಡೆದೈತಿ. ಯಾಕಂದ್ರೆ ಒಂದು ನಮಗೆ ನಿಯಮ ನೀತಿ ಏನು ತೆಪ್ಪಿಲ್ಲ. ನಿಯಮ ಒಳಗೆ ಕರೆಕ್ಟ ಹೋಗೈತೆ ನಮ್ಗೆ. ಅಂದ್ರೆ ಇವಾಗ ನೀವೆಲ್ಲ ಹಳ್ಳಿಗಳಲ್ಲಿ ಎಲ್ಲರೂ ಬೆಳಿಗ್ಗೆ ಎದ್ದ ತಕ್ಷಣ ಆ ಕೆಲಸ ಈ ಕೆಲಸ ಆ ಕಳ ಮಾಡೋದು, ಆ 15 ದಿವಸ ಹೆಂಗ್ ನೀವು? 15 ದಿನದಲ್ಲಿ ನಮ್ಮ ಜನಸಂಖ್ಯೆಗೆ, ನಮ್ಮ ಗ್ರಾಮ ದೇವತಿ, ನಮ್ಮ ಮಕ್ಕಳ ಮರಿಗೆ, ನಮ್ಗೆ ಇವತ್ತು ಯಾವುದೋ ಒಂದು ಹಿರಿಯರಿಗೆ, ನಮ್ಮ ಹೆಣ್ಣು ಮಕ್ಕಳಿಗೆ, ನಮ್ಮ ಊರು ಸ್ವಸ್ಥರಿಗೆ, ನಮ್ಮ ಊರ ಮಕ್ಕಳಿಗೆ ಆಕೆ ದೇವಿ ಅವ್ರ ತಲೆಯಾಗ ಹುಳ ಬಿಟ್ಟಾಳು. ಒಟ್ಟರು ಬಂದು ನಿಂತ್ಕೊಂಡು ಅವ್ರು ಮಾಡ್ಯಾರ. ಒಗ್ಗಟ್ಟನ ಯಾವುದೂ ಏನು ಕೊರತೆ ಇಲ್ಲ. ಊರು ಹೆಣ್ಮಕ್ಳು ಕಳ್ಸಿದ್ದನು ನಾವು ದುಡ್ಡು ತೊಗೋಬೇಕಾದ್ರೆ ಒಂದು ಯಾವುದೋ ಒಂದು ವಿಚಾರ ಮೇಲೆ ಅದಕ್ಕೆ ಹೆಣ್ಣು ಮಕ್ಕಳ ಮೇಲೆ ಕಳ್ಸದ್ದು ಬಂದಿತ್ತು ಚಾಪನ ಒಳಗೆ. ಯಾಕಂದ್ರೆ ನಮ್ಮ ಊರು ಕಿರಿಯರಿಂದ ಬಂದಿರ್ಕಿಲ್ಲ ಅದು. ಅದ್ರಾಗೂ ನಾವು ಇವತ್ತು ದುಡ್ಡು ಕೊಟ್ಟವ್ರು 10,000 ಕೊಡಲಿ, ಒಂದು 500 ಕೊಡಲಿ, ಒಂದು 200 ಕೊಡಲಿ, ಅಷ್ಟ್ರ ತನಕ ತೊಗೊಂಡು ನಮ್ಮ ಊರು ಹೆಣ್ಣು ಮಕ್ಕಳದಿಂದ ನಮ್ಗೆ ಕಳ್ಸೋ ತಾಪನ ಆಗಿ 4 ಗುಡಿ ಕಳ್ಸೋ ತಾಪನ ನೀವೇ ಊರ ಹೆಣ್ಣು ಮಕ್ಕಳು, ಹೊರಗಿನ ಹೆಣ್ಣು ಮಕ್ಕಳು ಕೊಟ್ಟದ್ದ ಮ್ಯಾನೇಜರ್ ನಮ್ಮ ಮನೆ ಹೆಣ್ಮಕ್ಳು ಇನ್ನೊಂದು ಊರಿಗೆ ಕೊಟ್ಟಿರ್ತಾರಲ್ರಿ, ಆ ಹೆಣ್ಣು ಮಕ್ಕಳ ಕಳ್ಸಕ್ ರೊಕ್ಕ ಕೊಟ್ಟಾರ. ನಮ್ಮ ಊರ ಹೆಣ್ಣು ಮಕ್ಕಳು ನಾವು ಹೊರಗಡೆ ಏನು ಕೊಟ್ಟಿರ್ತೀವಲ್ಲ ಅವ್ರ ಆ ಕಡೆಯಿಂದ ಕಳ್ಸೋ ತಾಪನ ಒಳಗೆ ಗುರು ಹಿರಿಯರೊಳಗೆ ಅಲ್ಲಿ ಗುರು ಸಮರಾತಿ ಒಳಗೆ ಬಂತದ. ನಿಮ್ಮ ಹೆಣ್ಣು ಮಕ್ಕಳದಿಂದ ನಿಮ್ಗೆ ದುಡ್ಡು ಹೊಂದಿಕೆ ಆಗಬೇಕು, ಅದರ ಒಳಗೆ ಹೊಂದಿಕೆದಿಂದ ನಿಮ್ಗೆ ಕಳ್ಸೋ ತಾಪನ ಆಗಬೇಕು ಅನ್ನೋ ನಮ್ದು ಏನು ಕುಡಿಲ್ಲ. ಅದ್ರ ಅವ್ರ ಹೆಣ್ಣು ಮಕ್ಕಳಿಂದ ಕಳ್ಸ ನಮ್ಮದು, ಅವ್ರದಿಂದ ನಮ್ಗೆ ಬೆಳಕ ಊರ ಹೆಣ್ಣು ಮಕ್ಕಳಿಂದ. ಖರೆ ನಮ್ಮ ಜಾತ್ರೆ ಮಾತ್ರ, ನಮ್ಮ ಜಾತ್ರೆ ಸಂಭ್ರಮ ನಾವು ಕೆಡಿಸ್ಕೊಂಡಿಲ್ರಿ. ನಮ್ಗೆ ಯಾವುದೊಂದು ಸಣ್ಣ ಮಕ್ಕಳಿಂದ ಊರು ಕಿರಿಯರಿಂದ ಕಡಿಕಿನ ಮಂದಿದಿಂದ ಹಿಡ್ಕೊಂಡು ಸುತ್ತ ಹಳ್ಳಿಯಿಂದ ಹಿಡ್ಕೊಂಡು ನಮ್ದೆಲ್ಲ ಕೊರತೆ ಇದ್ದಂಗೆ ದಡಿಸಿ ತೊಂದ್ರೆ ಏನಿಲ್ಲ. ಅಂದ್ರೆ ಈ ಊರಿನ ಹೆಣ್ಮಕ್ಳು ಬಂದಿದ್ರ ಮದುವೆ ಮಾಡ್ಕೊಟ್ಟವ್ರು ಎಲ್ಲರೂ ಕೂಡ ಬಂದಿದ್ರು. ಸಣ್ಣ ದೊಡ್ಡವ್ರು ಎಲ್ಲೆಲ್ಲಿ ನಿತ್ತ ಇಲ್ಲ ಜಾತ್ರೆ ಆಗ್ಬೇಕಾದ್ರೆ ಎಲ್ಲರೂ ಬಂದ್ರು. ಇವತ್ತೇನ್ ಕಡುಬು ಏನ್ ಮಾಡ್ತಾ ಇದ್ದೀರಿ? ನಾವು ಕಡುಬು ಏನು ಮಾಡ್ತೇವೆ ಅಂದ್ರೆ ಇವತ್ತಿನ ಸಂಭ್ರಮ ನನಗೆ ಗೊತ್ತದೆಲ್ಲ, ಇವ್ರಿಗೇನು ಗೊತ್ತಿಲ್ಲ. ಒಡಿ ತುಂಬು ಕಾರ್ಯಕ್ರಮ ಕಡಿದು ಮರ್ಜಾತ್ರೆ ಅಂತೇಳಿ ನಮ್ಮದು ಇದು. ಯಾಕೆ ಎಲ್ಲ ಜಾತ್ರೆ ಮುಗಿಸ್ಕೊಂಡ್ ಬಂದೀವಿ. ಹೊಳ್ಳಿ ಹಾಕಿ ನಮ್ಮ ಊರು ಶಾಂತ ಮಾಡ್ಕೋಬೇಕು ನಾವು. ಹೊಳ್ಳಿ ನಮ್ಮ ಊರು ಹಿರಿಯ ದೇವ್ರುಗಳು ಶಾಂತ ಆಗಬೇಕು. ಇವತ್ತು ವರ್ಷಕ್ಕೊಮ್ಮೆ ಇದೊಂದು ತಿಥಿಗೆ ನಾವು ಮಾಡ್ತಿದ್ವಿ ವರ್ಷ. ಅದು ಆತು ಅಂತ ಕೂಡೆ ಮಾಡಾಕತ್ತೀವಿ ನಾವು. ಅನ್ನ ಪ್ರಸಾದ ದ್ವಾರದ ಇಟ್ಕೊಂಡು. ಯಾಕಂದ್ರೆ ಒಂದು ಜೋಗಮ್ಗಳದು ಹಡ್ಲಿಗೆ ತುಂಬಬೇಕು, ಅಲ್ಲಿಂದ ಮುತ್ತೈದೆಯವ್ರು ಒಡಿ ತುಂಬಬೇಕು. ಇವತ್ತು ಬಂದು ಹೋದವ್ರದ್ದು ಊರ ಮೇಗಿನವ್ರದ್ದಾತು, ಊರನವ್ರದ್ದಾತು, ಒಂದು ಅನ್ನ ಪ್ರಸಾದ ಅಂತೇಳಿ ಅವ್ರಿಗೆ 4 ಮಂದಿ ಕೈ ತೊಳೆದು ನೀರು ಒಳಗೆ ಇರ್ತೈತೆ ಅದನ್ನು ಮಾಡ್ಬೇಕು. ಹುಲ್ವಾರ ದೇವರೆಲ್ಲ ಅಡ್ಡಾಡ್ಬೇಕು ನಾವು. ಅಡ್ಡಾಡಿ ಬಂದು ಸಂಜೆ 4 ಆಗಲಿ, ಇವತ್ತು ರಾತ್ರಿ 8 ಆಗಲಿ ಆಕಿಗೆ ಒಡಿ ತುಂಬಿ ಎಲ್ಲದಿಂದ ಶಾಂತ ರೀತಿಯಿಂದ ಅವ್ರು ಏನು ಇಲ್ಲದು ಅನ್ನ ಪ್ರಸಾದ ಪಡ್ಕೊಂಡು ಅವ್ರು ಊಟ ಮಾಡಿ ಕಷ್ಟ ಅವ್ರ ಮನೆಗಳಿಗೆ ಹೋಗ್ಬೋದು. ಪಾಲಿಕೆ ಹೊಂದಿಸ್ಬೇಕು ನಾವು ಇವತ್ತು ಕಡಿಯೋದು. ಯಾಕಂದ್ರೆ ನಾವು ಜಾತ್ರೆ ಪಾಲಿಕೆ ತೆಗೆದಿಲ್ಲ, ಹೊಂದಿಸಿಲ್ಲ. ಈಗ ತೆಗಿಬೇಕು ನಾವು ಪಾಲಿಕೆ ಇವತ್ತು ಪಲ್ಲಕ್ಕಿ ಎಬ್ಬಿಸಿ. ನಾನು 3 ದಿವಸ ಬಂದಿದ್ದೆ ಜಾತ್ರೆಗೆ.
ಬಂದಾಗ ಪ್ರತಿಯೊಂದು ಮನೇಲೂ ಒಂದು ನಾವು ದೀಪಾವಳಿ ಯುಗಾದಿ ಹೇಗ್ ಮಾಡ್ಬೇಕು ನಾವು ಎಷ್ಟು ಸಡಗರ ಸಂಭ್ರಮದಿಂದ ಮಾಡ್ತೀವಲ್ಲ ಆತರ ಪ್ರತಿ ಮನೆ ಮುಂದೆ ಎಲ್ಲ ಅಂಗಳ ಎಲ್ಲ ಕಸ ಗುಡಿಸಿ ರಂಗೋಲಿ ಹಾಕಿ ಆಮೇಲೆ ಇದು ಮಾವಿನ ಸೊಪ್ಪೆಲ್ಲ ಕಟ್ಟಿ ಆ ಮಕ್ಕಳೆಲ್ಲ ಸ್ನಾನ ಮಾಡ್ಕೊಂಡು ಎಷ್ಟು ಕುಣಿದಾಡ್ಕೊಂತ ಜಿಗಿದಾಡ್ಕೊಂತ ಅವ್ರಿಗೆ ಏನೋ ಒಂದು ಹುರುಪಲ್ಲಿ ಬಹಳ ನನ್ನೊಂಥರ ಊರು ಅನ್ನೋದು ಒಂದು ಮನೆ ಮದುವೆ ಇದ್ದಾಗ ಹೇಗ್ ನಾವು ಸಡಗರದಿಂದ ಅಡ್ಡಾಡ್ತಿರ್ತೀವಿ ಮನೆ ಒಳಗೆ ಹೊರಗಡೆ ಆ ತರ ನಿಮ್ಮಲ್ಲಿ ಒಂದು ಉತ್ಸಾಹ ನಾನು ನೋಡಿದ್ ಮಾತ್ರ ನಿಜ ಮಾತ್ರ ಬಹಳ ಚಂದ. ಒಂದು ದ್ಯಾಮ ಹೋಗಿ ಅಲ್ಲಿ ಕುಂದ್ರಬೇಕಾರೆ ಒಂದು ಛತ್ರಿ ಮಣಿದಿಂದ ಕೊರತೆ ಬಂದಿಲ್ಲ, ಒಂದು ರಾಣಿಗೆಗಳದಿಂದ ಕೊರತೆ ಬಂದಿಲ್ಲ, ನಮ್ಗೆ ಯಾವ ತೊಂದರೆ ಬಂದಿಲ್ಲ. ಒಂದು ಮಾತಂಗಿದಿಂದ ಒಂದು ಗುಡಿಸಲ ಹಾಕಿರೂ ಗುಡಿಸಲು ಅಷ್ಟು ಚಂದ ನಡ್ದೈತಿ. ನಮ್ಮ ಮುಂದೆ ಆಕಿನ ಸಿಹಿ ಬಿಟ್ಟು ನಾವು ಇವತ್ತು ರಾತ್ರಿ ಆಕಿನ ಹಚ್ಕೊಡ್ಬೇಕಪ್ಪ ಗಡಿಗೆ ಅಂದ್ರೆ ನಮ್ಮ ದ್ಯಾಮ ಅಷ್ಟು ಚಂದ ಹೋಗಿ ಬಂದ್ಕೊಳ್ತಾರೆ. ನಾವಿದೆಲ್ಲ ಮತ್ತೆ ದುಡ್ದು ಹೇಳಿದ್ರು. ಜಾತ್ರಾ ವಿಶೇಷವಾಗಿ ದುಡ್ಡಿದ್ದ ಅಂದ್ರೆ ಫಸ್ಟ್ ಟೈಮ್ ಹೇಳ್ಬೇಕಂದ್ರೆ ಮೇಡಮ್, ಈಗ ನಾವು ಜಾತ್ರಾ ವಿಶೇಷವಾಗಿ ಅಂದ್ರ ಬಾಳ ಕಾರ್ಯಕ್ರಮಗಳು ಹೆಣ್ಮಕ್ಳ ಇವತ್ತ ಅದ್ರ ರೀತಿ ಗಂಡ್ ಮಕ್ಳು ದುಡ್ದಾರ್ರಿ ಇಲ್ಲ ಅನ್ನೋಂಗಿಲ್ರಿ. ಫಸ್ಟ್ ನಾವು ಜಾತ್ರಾ ವಿಶೇಷವಾಗಿ ಈಗ ಊರ್ ಹೆಣ್ಮಕ್ಳು ಹೆಂಗ ದೇವಿಗೆ 4 ಗುಡಿಗೆ ಕಳ್ಸೋದು ಮಾಡಿದ್ರಲ್ರಿ, ಹಂಗ ನಾವು ಊರನ್ ಸೊಸ್ತಾರ ಇವತ್ತು ನಮ್ಮ ತಲೆ ಬಿದ್ರು ನಾಳೆ ನಮ್ಮ ಮೊಮ್ಮಕ್ಕಳು ಮರ್ಮಕ್ಕಳು ನೋಡಿರ್ಬೇಕು. ಹಂಗ ಅನ್ನುವಂಗ ನಾವು ಕೈಲಿದ್ದ 2,000 ರೂಪಾಯಿ ನಮ್ಮ ಹೆಣ್ಮಕ್ಳ ಹತ್ರವಾಗಿ 2,000 ರೂಪಾಯಿ ಹಾಕಿ ನಾವು ದೇವಿಗೆ ಒಂದು ಕೊಳ್ಳಿಗೆ ಹಾರ ಮಾಡ್ಬೇಕಂತ ಹೇಳಿ ಎಲ್ಲಾರು ಮಾತಾಡ್ಕೊಂಡಿವ್ರಿ. ಎಲ್ಲಾರು ಮಾತಾಡ್ಕೊಂಡು ನಮ್ಮ ದೇವಿದನ ಅದ್ ಮಾಡ್ಬೇಕಂತ ಹೇಳಿ ಎಲ್ಲಾರು ಕೂಡ ಎಲ್ಲಾರ ಸಭಾದಾಗನ ಹಾಕಿ ಅದನ್ನ ದೇವಿ ಸರ ಮಾಡ್ಸಿದೀವ್ರಿ. ಆಮೇಲೆ ಅದಕ್ಕೆ ಕಡಿಮೆ ಬಿದ್ರು ಏನ್ ಮಾಡಿವ್ರಿ, ಎಲ್ಲಾರು ತಮ್ಮ ಮಂದಿ ಬಳಗದ ಕಡೆ ತಮ್ಮ ಬಿದ್ದವ್ರ ಕಡೆ ಕಡಿಮೆ ಆಕೈತ್ರಿ. ಯಾಕ ಸಣ್ಣ ಹಳ್ಳಿ ನಮ್ದು ಸಣ್ಣ ಗ್ರಾಮ ಇರೋರು 30 ಜನ ಸೊಸ್ತಾರದ ಅಂದ್ರೆ ಕಡಿಮೆನ ಆಕೈತ್ರಿ. ಅದು ಯಾಕ ಲಕ್ಷ ಗಟ್ಲೆ ಬಂಗಾರ ಹೋಗೈತಿ. ನಮ್ಮ ಬಿದ್ದೆಲ್ಲ ಹಳ್ಳಿ ಮಂದಿ ನಮ್ಮ ಅಕ್ಕಂಗ್ಯಾರ ನಮ್ಮ ಮಂದಿ ಬಳಗದ ಕಡೆ ಹಾಕಿ ಕೂಡಿಸಿ ಮಾಡ್ಕೊಂಡು ದೇವಿಗೊಂದು ಹಾರ ನಮ್ಮ ಊರು ಸೊಸ್ತಾರಲ್ಲ ನಮ್ಮ ತಲೆ ಬಿದ್ರು ನಮ್ಮ ಮುಂದೆ ಮಕ್ಕಳು ಸೊಸ್ತಾರ ನೋಡ್ಬೇಕು ಅದನ್ನೊಂದು ಮಾಡಿ. ನಮ್ಮ ದ್ಯಾಮ ಚಂದ ಕುಂತಾಳ. ಗಂಡ ಮಕ್ಳಿಗೆ ಆಗ್ಲಿಲ್ಲ ಅಂದ್ರೆ ನಾವ್ ಹೆಣ್ಮಕ್ಳು ಮಾಡಿ ಅನ್ನೋಂತ ಉದ್ದೇಶ ನಾವ್ ಮಾಡಿವಿ. ಅವ್ರ ವಿಷಯದಾಗ ಹೇಳ ನನ್ನ ವಿಷಯದಾಗ ಮಾತ್ರ ಎಲ್ಲಾರು ದುಡ್ದಾರ. ನನ್ನ ಸಿಟ್ಟು ಬರ್ಸ್ಯಾರ ಇವ್ರು ಕೆಲವು ಮಂದಿ ಅಲ್ಲಿ ಬಂದು ಇವ್ರು ಬಂದು ನನ್ನ ಸಿಟ್ಟು ಬರ್ಸ್ಯಾರ. ನೀ ಸಿಟ್ಟಿಗೆ ಮ್ಯಾಲ ಹೇಳಕ್ಕಿಲ್ಲ ಅಂತೇಳಿ ನಾವೊಂದು 5 ಜನ ಹೋದಿವ್ರಿ. ಇದೆಲ್ಲ ಸ್ತಬ್ಧ ಆಗಿ ಕುಂತಿತ್ರಿ. ಯಾ ಗಂಡ್ ಮಕ್ಳು ಗುಡಿ ಕಡೆ ಬರ್ತಿದ್ದಿಲ್ಲ, ಹೆಣ್ಮಕ್ಳು ಗುಡಿ ಕಡೆ ಬರ್ತಿದ್ದಿಲ್ಲ. ನಿಜವಾಗಿ ಹೇಳ್ಬೇಕಂದ್ರ ಒಂದ್ 5 ಜನ ಹೋದಿವ್ರಿ ನಾವ್. ಯಾರು ಇದ ನಾವ್ 5 ಜನ ಹೋದ್ರ ಊರ್ ಮಂದಿ ಎಲ್ಲ ಹೋದಂಗಾರಿ. ಎಲ್ಲಾರು ಕೂಡ ಹೆಣ್ಮಕ್ಳ ಹೋಗಿ ಆಕಿನ ಬೇದ ನೀ ಯಾಕೆ ಸುಮ್ ಕುಂತಿ, ನೀ ಯಾಕಿಲ್ಲ, ನೀನು ಮುಂದಾಗಿ ಬಂದ್ರೆ ಎಲ್ಲಾರು ಮುಂದಾಗಿ ಬರ್ತಾರ. ದೇವಿ ಶಾಂತಕ್ಕಳ ನಮ್ಮ ಊರ್ ಶಾಂತಕ್ಕೆ ಅಲ್ಲ ಅದನ್ನ ಏನ್ ಪರಿಚಯ ನಂಗೆ ಗೊತ್ತಾಗಿಲ್ಲ. ಅವರು ಊರನ್ನಾರ್ರಿ, ನಮ್ಮ ಊರವ್ರ ನಮ್ಮ ಇದನ್ನ ಅವ್ರು ದೇವಿ ಹೊತ್ತಾರ್ರಿ. ಎಲ್ಲಮ್ಮನ ಇದು ಐತಿ ಅವ್ರದ ವಾಕ್ಯ ಬಾಳ ವಾಣಿ ಚಲೋ ಐತಿ. ಇವ್ರದ್ದು ನಮ್ಮ ಊರ್ ಪೂಜಾರಿಗಳು ಅವರು ನಮ್ಮ ಪೂಜಾರಿ ತರಪಿನ ಏನು ನಮ್ದೊಂದು ಇದು ಇರಲಿ, ಅವ್ರಿಗೆ ನಮ್ದು ಅಮ್ಮಗೆ ಗುರ್ತಿಲ್ಲ ಅಂಥೇಳಿ ಅವರು ತಮ್ಮ ಪೂಜಾರ ಮಂದೆಲ್ಲ ತಮ್ಮದು ಒಂದು ರೊಕ್ಕ ಹಾಕಿ ಅವರು ದೇವಿ ಕಿರೀಟ ಮಾಡಿಸಿ ಅವರು ದೇವಿಗೆ ಹಾಕ್ಯಾರ. ಎಲ್ಲ ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ ದೇವಿಗೆ ಏನ್ ಮಾಡ್ಬೇಕು ಅನ್ನೋದು ಏನು ಬಿಟ್ಟಿಲ್ರಿ. ನಾವು ಯಾವ ಹಬ್ಬನೂ ಮಾಡ್ತೇವೆ ಇಲ್ಲೋ ಇನ್ ಮುಂದ ದೇವಿದ ಮಾತು ಮಾಡೇವ್ರಿ. ಮತ್ತೆ ಇನ್ನೊಂದಂದ್ರೆ ನಾವು ಹೆಣ್ಮಕ್ಳು ಅಂದ್ರೆ ದೇವಿನ ಬಹಳ ಇಷ್ಟು ಸಡಗರದಿಂದ. ಇವಾಗ ಅಮ್ಮಂದು ಏನಾದ್ರೂ ನಿಮಗೆ ಏನಾದ್ರೂ ಅನುಭವಗಳಾಗಿದೆಯಾ ಹೆಣ್ಮಕ್ಳಿಗೆ? ಅಮ್ಮ ಏನಾದ್ರು ಅದೊಂದಿಬ್ಬರಾದ್ರೆ ಹೇಳಿ ಅಲ್ಲ. ನಾನು ಗಂಡ್ ಮಕ್ಳಿಗೆ ಕೇಳ್ದೆ, ಯಾರು ಅಂತದ್ದೇನು ಹೇಳಲಿಲ್ಲ. ಅಂದ್ರೆ ಒಂದು ಪವಾಡ ಟೈಪ್ ನಿಮಗೆ ಆಗೇತಾರಿ. ನನಗಾಗೇತಾರಿ. ನನ್ನ ಈ 2-3 ತಿಂಗಳೊಳಗ ನನಗೆ ಆಗಿದ್ದ ಅನುಭವ ಹೇಳ್ಬೇಕಂದ್ರ, ಇವತ್ತು ನಮ್ಮ ಮನೆಯವ್ರಿಗೆ ಭಾಳ ಆರಾಮಿದ್ದಿದ್ದಿಲ್ರಿ. ಭಾಳ ಆರಾಮಿದ್ದಿದ್ದಿಲ್ಲ. ಭಾಳ ಥರ ಹೇಳಿದ್ರಿ ಡಾಕ್ಟ್ರ್ ಅದೆಲ್ಲ ಏನು ನಾವು ಅದನ್ನ ಆದರೂ ಇಬ್ರು ಗಂಡ ಹೆಂಡತಿ ನಾವು ತಲೆಗೆ ಹಾಕೋಲಿಲ್ಲ, ನಮ್ಮ ಮಕ್ಕಳು ತಲೆಗೆ ಹಾಕೋಲಿಲ್ಲ. ಅದು ಹೌದು ದವಾಖಾನಿದು ಇಡುವಷ್ಟಿಟ್ಟು ಅಮ್ಮನ ಮೇಲೆ ಭಾರ ಹಾಕಿ ಅಮ್ಮನ ಹಣ್ಣು ಆಧಾರ ಅವ್ರ ತಲೆಗೆ ಅದು ಹಚ್ಚಿ ಇದು ಮಾಡೋದ್ರಿಂದ ಅವ್ರ ಬದ್ಲಿನ ಆಗಿಬಿಟ್ರು. ಅವ್ರ ಮನುಷ್ಯರ ಇದನ್ನ ಆಗಿಬಿಟ್ರು. ಅವರು ಏನು ದವಾಖಾನಿದಕ್ಕಿಂತ ಹೆಚ್ಚಿಗೆ ನಮ್ಗೆ ಇದಾತ್ರಿ. ಆಕಿ ಅಮ್ಮನ ಪವಾಡದಿಂದ ಮತ್ತು ಅವ್ರು ನಮ್ಮ ಮನೆಯವ್ರು ದೀಡ್ ನಮಸ್ಕಾರ ಹಾಕ್ತೇನೆ ಅಂತ ಬೇಡ್ಕೊಂಡಿದ್ರು. ಅದೇ ರೀತಿ ನಾವು ಗಂಡ ಹೆಂಡತಿ ದೀಡ್ ನಮಸ್ಕಾರ ಹಾಕಿ ನಮ್ದು ಮತ್ತೆ ಯಾರು ಮಾತಾಡ್ತೀರಿ? ನಮಗ ಗ್ಯಾರಂಟಿ ಆಗೈತೆ. ಹೇಳಿ
ಅಂದ್ರೆ ನಾವ್ ಬಾಳನೇ ಆಗೈತ್ರಿ 40 ವರ್ಷ ಆಗೈತ್ರಿ ಮೇಡಮ್ ಬೋರ್ ಹೊಡ್ಸಾಕತ್ತ ನೀರ್ ಬಿದ್ದಿದ್ದಿಲ್ರಿ ನಮಗ್ ಆದ್ರ ನಾ ಅಲ್ಲಿ ಅಮ್ಮನಂತ ಹೋಗಿ ನಾ ನಡ್ಕೊಳಕತ್ತಿಂದ ನಮಗ್ ನೀರು ಬಿತ್ರಿ ಹೊಳೆ ನಮಗ್ ಚಲೋನು ಆತ್ರಿ. ಸರಿ ಸರಿ ಪವಾಡ ಚಲೋ ನಡೆದೈತಿ. ಸರಿ. ಮತ್ತೆ ಯಾರಿದ್ದೀರಿ? ನಿಮ್ಗೆ ಆಗಿದೆ ಅಲ್ವಾ ಈಗ ಸಣ್ಣ ಪುಟ್ಟ ಆರೋಗ್ಯತೆ ಇರ್ಬೋದು, ಮಕ್ಕಳದಿರ್ಬೋದು, ಮನೆದೇನೋ ಸಮಸ್ಯೆ ಇರ್ಬೋದು, ಹೇಳ್ರಿ. ನೀವು ಹೇಳ್ಕೊರಿ, ನೀವು ಹೇಳ್ರಿ. ಯಾವುದೋ ಒಂದು ವಿಚಾರದಾಗ ಅವ್ರಿಗೆ ನಡೆದದ್ದು ನಮ್ಗೆ ಯಾವ್ದು ಗೊತ್ತಿರೋದಿಲ್ಲ, ನಮ್ಗೆ ಹೇಳಕ್ ಆಗುದಿಲ್ಲ. ಎಲ್ಲ ಆರಾಮ ನಡ್ಸ್ಯಾವ್ರಿ. ಎಲ್ಲಾನ ಚಲೋನ ಆಗ್ಯಾವ. ಕಟ್ಟಿಗೆಯಾಗಿದ್ರಿ ಇಷ್ಟಿಟ್ಟ ಕಟ್ಟಿಗೆ ಅಷ್ಟ ಇದ್ರು ನಂಬಿಕೆ ಅದ. ಮೂರ್ನಾಲ್ಕು ಕುಡಿಸ್ಲ ಅಷ್ಟ ಇದ್ದುರಿ. ಅವಾಗ ಬರೀ ಇಷ್ಟಿಷ್ಟ ಹಾಕಿ ಕಟ್ಟಿಗೆ ಅಷ್ಟ 1 4 3 ಅಷ್ಟ ಇದ್ದುರಿ. ಇಷ್ಟ ಕಲ್ಲಿನ ಗಟ್ಟಿ ಕಟ್ಟಿ ದೀಪ ಹಚ್ಚಿಡ್ತಿದ್ರ. ಆಗಿಂದ ಈ ಹೋಳಿಗೆ ಮನಿ ಐತೆ ಅಲ್ರಿ, ಇಷ್ಟ ಆಗಲ್ಲ ಇದು ಇಷ್ಟ ಆಗಲ್ಲ ಹಿಂಗ ಚೌಕ್ರಿ ಅಷ್ಟ ಒಂದ ಚಕ್ರ ತೊಡಿ ಮಠ ಹುಲ್ಲುರಿ ಅದ್ರಾಗ ಹೋಗುದು ಬರುದು ಹೇಳ್ತಾನ ಬಸೋಕ. ಅದಕ್ಕ ಒಂದಿಷ್ಟು ಪಟ್ಲ ತಂದಕಿ ಹೊಚ್ಚಿ ಕಲ್ಲಾಗ ಮುಳ್ಳಾಗ ಗಂಟ್ಯಾಗ ಹಾಕಿ ಬಂದು ಪೂಜೆ ಮಾಡಿ ಇಟ್ಟಿದ್ದೇವ್ರಿ. ಆಕಿ ಗಟ್ಟ ಹಾಕ್ಬೇಕಾದ್ರ ಅಲ್ಲಿ ಗಟ್ಟ ಹಾಕಿ ನಾವು ಹೊಲಕ್ಕೆ ಹೋಗ್ತೇವೆ ಇಟ್ಕೊತಿದ್ದೇವ್ರಿ. ಅವನು ಮತ್ ಮಾನಮಿಗೆ ತಂದು ಪೂಜೆ ಮಾಡಿ ಹೋಗಿದ್ದೇವ್ರಿ. ಅಂತಾದ್ ಹೋಗಿ ಆತ್ರಿ ಒಟ್ಟು ಒಂದು ಹಳ್ಳಿ ಮಾಡ್ಕೊಂತೀವಿ. ಎಷ್ಟು ಇಲ್ಲಿ ಸುತ್ತಮುತ್ತ ಎಷ್ಟು ಗ್ರಾಮಗಳೆಲ್ಲ ಬಂದು ಹೆಣ್ಮಕ್ಳು ಸೇರಿ ನಿಮ್ ಜೊತೆ ಜಾತ್ರೆ ಮಾಡಿದ್ರು? ಹೆಸರು ಯಾವ್ಯಾವ ಗ್ರಾಮದವ್ರು? ನನಗ್ ಮಾತ್ರ ಮಾಹಿತಿ ಗೊತ್ತಿಲ್ರಿ, ಉಳ್ದ ಕೇಳ್ಬಿಡ್ರಿ. ಮುಲ್ಕಪ್ಪ, ಹಳ್ಳಿಗೇರಿ, ಹೊಲ್ತಿಕೋಟಿ, ಮಾಯಿನಕೊಪ್ಪ, ಗೌಳ್ಯಾರವಾಡಿ ಎಲ್ಲರೂ ಬಂದಾರಿ. ಹಾ ಹೇಳ್ರಿ ಹೇಳ್ರಿ. ಹೊಲ್ತಿಕೋಟಿ, ರಾಮಚಂದ್ರನಗರ, ರಾಗಿಕಲ್ಲಾಪುರ, ಹಳ್ಳಿಗೇರಿ, ಹುಕ್ಕಪ್ಪ, ಮನ್ಸೂರು, ಮನ್ಗುಡಿ ಎಲ್ಲರೂ ಬಂದಾರೆ ಮೇಡಮ್. ಮುಲ್ಕಪ್ಪದವ್ರು ಭಾಳ ಸಹಾಯ ಮಾಡ್ಯಾರ. ಬಡದೂರು ಎಲ್ಲ ಒಂದಿದ್ದಂಗ ಅಂದ್ರ. ಹೌದು ಹೌದು, 2 ಊರು ಒಂದೇ ಇದ್ರು. ಸರಿ ಸರಿ. ದುಡ್ಡು ಮಾತ್ರ ನಾವ್ ಏನ್ ಎಲ್ಲಿ ಕೇಳಕ್ ಹೋಗ್ಕೊಳ್ರಿ. ಇಲ್ರಿ ಮೇಡಮ್ ಪಟ್ಟಿ ಎತ್ತಕ್ಕ ಹಿಂಗ ಜನಸಂಖ್ಯೆದಿಂದ ಹಿಂಗ ನಾವು 3 ಜಾತ್ರೆ ಮಾಡಕತ್ತೀವಿ. ನಮ್ಗೆ ಹಿಂಗ ಬೇಕು. ನಮ್ಗೆ ಈಗ ಯಾಕಂದ್ರೆ ಗಡ್ಡವಾಗಿ ನಮ್ಗೆ ಬಿಕ್ಸದ್ ನಮ್ಗೆ ಹಿಂಗ ಊರ್ ಜಾತ್ರೆ ನಮ್ಗೆ ಪಟ್ಟಿದ್ ಬೇಕಂದ್ರ ನಮ್ಗೆ ದುಡ್ಡು ಹುಸಿ ಆಗಿಲ್ಲ, ನಮ್ಗೆ ಯಾವ್ದೋ ನಾನು ಪ್ರಸಾದ ಹುಸಿ ಆಗಿಲ್ಲ. ಅದೇ 9 ದಿವಸ ಅಲ್ಲ, 9 ದಿವಸ. ಇನ್ನೊಂದೇನ್ರಿ ಮೇಡಮ್, ಈ ಹಳ್ಳಿ ಅನುಭವ ಅಂದ್ರ ಇವತ್ತ ಆರಾಮಿಲ್ಲ ಅಂತ ಬಂದವ್ರನ್ನ ಅವ್ರ ನೆಬಿಸ್ ನಿಲ್ಲಿಸಿ ಕುದುರೆ ಹೆಂಗ್ ಮಾಡ್ಯಾಳ್ರಿ ಅಮ್ಮ. ಈ ಊರಿಗೆ ಬಂದಾಗ ಇವತ್ ಸಾಯ್ತಾರ ಅಂದವ್ರನ್ನ ಎಬಿಸ್ ನಿಲ್ಸಾಳ್ರಿ. ಆಮೇಲೆ ಇಲ್ಲಿ ಅಣ್ಣ ಅಂತ ಬಂದವ್ರ ನಿಜವಾಗಿ ಇವತ್ತ ಬಂಗಾರದಾಗ ಅದಾರ. ಆ ಸ್ಥಾನನ ಐತ್ರಿ ಇಲ್ಲಿ. ಮತ್ತೆ ನಿಜವಾಗಿ ನಾನು ಬಂದ್ 23 ವರ್ಷ ಆತ. ಈಗ ಆಗ ಬಂದಾಗನ ಈಗ 3-4 ಕುಡಿಸ್ಲಲ್ಲ ಅಷ್ಟ ಗುಡ್ಸ್ಲ ಇದ್ದವ್ರಿ. ಈಗ ಆಮೇಲೆ ಎಲ್ಲ ಒಂದು ಬಂಗಾರ ಊರ್ ಇದ್ದಂಗ ನೋಡ್ರಿ. ಅದೇ ಹೇಳಿದ್ರಿ, ಊರಲ್ಲ ಬಂಗಾರ ಊರ್ ಇದ್ದಂಗ. ಹ್ಞೂ ಇವತ್ತ ನಮ್ಮ ಮನೆಗಳ್ನಾಗೆಲ್ಲ ಬಂಗಾರನ ಇದ್ದಂಗ್ರಿ. ಎಲ್ಲಾರ ಮನೆಗಳ್ನಾಗ ಒಬ್ರ ಅಲ್ರಿ, ಎಲ್ಲಾರ ಮನೆಗಳ್ನಾಗ ಸಾಯ್ತಾಳ ಅಂತಿದ್ರಿ. ನನ್ಗ ಈ ಊರಿಗೆ ಬರ್ಬೇಕಾದ್ರ ನನ್ನ ಮಕ್ಳು ಹಿಂಗ ಎತ್ತಿವ್ ಗಾಡ್ಯಾಗ ಹತ್ತಿಸ್ಕೊಂಡ್ ತಗೊಂಬಂದಿದ್ರಿ. ಈಗ ನಂದ ಕತಿ ಕೇಳ್ರಿ, ಅಷ್ಟು ಕತಿ ಮುಗಿದೈತಿ ಇಲ್ಲಿ. ಒಂದು ಹಿಂಗ ಹಳ್ಳಿ ಮ್ಯಾಗ ಹೋಗೋರ್ ನಾವ್ ಹೇಳೂರ್ ನಾವು ಹಳ್ಳಿ ಮೇಲೆ ಹೋಗೋರು ಹೇಳೂರ ಅಂದ್ರೂ ಯಾವ್ದೋ ಒಂದು ಕೊರತಿ ಮೇಲೆ ಕಷ್ಟ ನಷ್ಟದಾಗ ನನ್ನ ಮಗನ್ನ ತೀರ್ಕೊಂಡ್ ಬಳಕ ನಾವ್ ಒಂದು ಕೊಡ ಹೊತ್ಕೊಂಡ್ ಬಂದಿದ್ವಿ ಈ ಊರಿಗೆ ಕೊಡ ಹೊತ್ಕೊಂಡ್ ಬಂದು ಒಂದು ಸಣ್ಣ ಪಲಾಟ್ನ್ಯಾಗ ಒಂದು ಕಪಾಟ್ನ್ಯಾಗ ಇಟ್ನಾಕಿನ ಒಂದು ಸಣ್ಣ ಕಪಾಟ್ನ್ಯಾಗ ಇಟ್ಟು ಬಳಕ ಇದು ಯಾಕಾರ ಬಂತಪ್ಪ ಆಕಿನ ಕರಿಮಾರಕಿನ ನೋಡಿ ಹೊತ್ಕೊಂಡು ಬಂದು ಇದು ನೋಡಿ ಇದು ಯಾರ ಕೈಲಿ ಏನು ಅನಿಸ್ಕೊತಾನು, ಯಾರ ಕೈಲಿ ಏನು ಬೇಸಿ ಗೊತ್ತಾನು, ಯಾರು ಏನು ಅಂತಾರೋ, ಯಾರು ಏನಂದು ಹೋಗ್ತಾರೋ, ಏನು ನನ್ನ ಹೆಸರು ಕೇಳ್ತೈತೋ ಅಂತೇಳಿ ಇಟ್ಟ ತನಕ ಇದ್ನಿ. ಅಂಥದ್ರಾಗ ಸಣ್ಣ ಹಳ್ಳಿ ಆಗ್ತಂದಕಿನ ಸಣ್ಣ ಕಪಾಟ್ನಾಗ ಇಟ್ರು ಹಾಕಿ ಕೂಡಿ ನನಗೆ ಹೆಂಗೆ ಬುದ್ಧಿ ಹಾಕ್ತಾರೆ ಹಂಗಂಗೆ ದುಡ್ಕೊಂತ ಬಂದು ಹಳ್ಳಿ ಬಂದು ಕಸಿಂದ ಈಗ ಮ್ಯಾದಾರ ಮದುವೆಪ್ಪ ಬಂದಾಗ 2 ಗುಂಟೆ ಜಾಗ ತೊಗೊಂಡು ಮೆಟ್ಟೂರಿದ ಬಳಕ ಆಕೆ ಸಾವಿರಾರು ಮಂದಿ ಬರೋದು. ಇವತ್ತು ಹಂಗೆ ಹನಿ ಹಚ್ಚೋದು, ಭಂಡಾರ ತೊಗೊಳೋದು, ಹಿಂಗೆ ಒಂದು ಕೊಡ ಎತ್ತಿ ಹಿಂಗೆ ಕೇಳ್ರಿ ಒಂದು ಹೇಳಿಕೆ ಮೇಲೆ ಇಬ್ಬರದು ಕುಡಿ ಹೆಸರು ತೊಗೊಂಡು ಹೆಂಗೆ ಪಾಸ್ ಮಾಡಾಕತ್ನಿ ಹಂಗೆ ಒಟ್ಟರು ಒಳ್ಳೇದನ್ನು ಹಾಕ್ಕೊಂತ ಬಂದು ಅಮ್ಮ ಚಲೋ ಆಗ ನಿಮಗೆ ಇಟ್ಟಿನಿ. ಅಲ್ಲಿ ತನಕ ಆಕೆ ಮ್ಯಾಲೆ ನಿಮಗೆ ಇಟ್ಟಿಲ್ಲ, ಎದೆಯಲ್ಲಿ ದೇವ್ರನ್ನಾಕಿನ ಅಂಥದ್ದು ಆಗ ನಿಮಗೆ ಇಟ್ಟಿನಿ. ನಮಗೂ ಕಡಿಮೆ ಇಲ್ವಾ? ಇಲ್ಲಿಗೆ ಬಂದಾಗಿಂದ ಹೆಸರು ಎಟ್ಟು ಗಳಿಸ್ಬೇಕು. ನನ್ನ ಊರ ಹೆಸರು ಗಳಿಸಿಳು, ಕರೆ ಹಾಕಿ ಅವ್ರ ಹೆಸರು ಗಳಿಸ್ಕೊಂಡು ಬಣದೂರು ಅನ್ನೋದು ಒಂದು ಎಲ್ಲೆಲ್ಲಿ ಹೋಗೈತೆ ಅಲ್ಲಿ ಹೋಗೈತೆ ಆಕೆ ಅವ್ರದಿಂದ ಇಬ್ಬರದಿಂದ ಅಷ್ಟು ಹೆಸರು ಹೋಗೈತೆ.